ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಈಗಲೇ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ನಡೆದ ಮಾತುಕತೆಗಳು ವಿಫಲ ಆದ ಹಿನ್ನೆಲೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮತ್ತೆ ಧಮಕಿ ಕೊಡ್ತಾ ಇದ್ದಾರೆ. ನೀವು ಹಾರ್ಮುಜ್ ಅನ್ನು ಬಂದ್ ಮಾಡಿದರೆ ನಾವು ಸಂಪೂರ್ಣ ಬ್ಲಾಕೇಡ್ಗೆ ಮುಂದಾಗ್ತೀವಿ. ಇರಾನ್ನಿಂದ ಬೇರೆ ಕಡೆಗೆ ಹೋಗ್ತಾ ಇರೋ ಯಾವುದೇ ಹಡಗುಗಳನ್ನು ನಾವು ಬಿಡೋದಿಲ್ಲ. ಅಷ್ಟೇ ಅಲ್ಲ, ಇರಾನ್ನ ಬಂದರುಗಳಿಗೆ ಹೋಗುವ ಹಡಗುಗಳನ್ನು ಕೂಡ ನಾವು ಪರ್ಷಿಯನ್ ಗಲ್ಫ್ ಅನ್ನ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಟ್ರಂಪ್ ಅಬ್ಬರಿಸ್ತಾ ಇದ್ದಾರೆ. ಹೀಗೊಂದ್ ಕಡೆ ಅಧ್ಯಕ್ಷರು ಹಾರ್ಮುಜ್ ಬಂದ್ ಬಗ್ಗೆ ಮಾತಾಡ್ತಾ ಇದ್ರೆ, ಮತ್ತೊಂದು ಕಡೆ ಸೆಂಟ್ರಲ್ ಕಮಾಂಡ್ ಈಗಾಗಲೇ ಬ್ಲಾಕೇಡ್ಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹಾಗಾದ್ರೆ ಅಲ್ಲಿ ಅಂತಾರಾಷ್ಟ್ರೀಯ ಜಲಮಾರ್ಗವನ್ನು ಮುಚ್ಚೋದ್ರಿಂದ ಆಗುವ ಅನಾಹುತಗಳೇನು? ಅಮೆರಿಕಕ್ಕೆ ಇರಾನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಇರಾನ್ ಹೇಗೆಲ್ಲ ಅಮೆರಿಕಾನ ಕಾಡಬಹುದು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪರ್ಷಿಯನ್ ಗಲ್ಫ್ ಮತ್ತೆ ಉದ್ವಿಗ್ನ ಆಗ್ತಾ ಇದೆ. ಕಳೆದ ಒಂದು ವಾರದಿಂದ ಅಲ್ಲಿ ಹೆಚ್ಚು ಬಾಂಬುಗಳ ಸದ್ದು ಕೇಳಿ ಬಂದಿರಲಿಲ್ಲ. ಪರ್ಷಿಯನ್ ಗಲ್ಫ್ನ ಸುತ್ತಮುತ್ತ ಇರೋ ದೇಶಗಳ ಆಕಾಶ ತಿಳಿಯಾಗಿತ್ತು. ಆದರೆ ಈಗಲ್ಲಿ ಮತ್ತೆ ಮಿಸೈಲ್ಗಳ ಮಳೆ ಆಗಬಹುದು, ಡ್ರೋನ್ಗಳು ಆಕಾಶವನ್ನು ಮುತ್ತಬಹುದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಪಾಕಿಸ್ತಾನದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ನಡೆದ ಸಂಧಾನದ ಮಾತುಕತೆಗಳು ವಿಫಲ ಆಗಿರೋದು. ಸೊ ಈ ಬಗ್ಗೆ ಡೊನಾಲ್ಡ್ ಟ್ರಂಪ್ ಸಿಕ್ಕಾಪಟ್ಟೆ ರಾಂಗ್ ಆಗಿದ್ದಾರೆ. ಹಾರ್ಮುಜ್ ಮಾರ್ಗದಲ್ಲಿ ಟೋಲನ್ನು ಫಿಕ್ಸ್ ಮಾಡಿ ಇರಾನ್ ಹಣ ಮಾಡ್ಕೊಳ್ತಾ ಇದೆ. ಅಮೆರಿಕ ಮತ್ತು ಅದರ ಮಿತ್ರರಿಗೆ ಮಾರ್ಗವನ್ನು ಮುಚ್ಚುತ್ತಾರೆ ಅನ್ನೋದಾದರೆ ನಾವು ಇಡೀ ಪರ್ಷಿಯನ್ ಗಲ್ಫನ್ನೇ ಮುಚ್ಚಿಬಿಡ್ತೀವಿ. ಬ್ಯಾರಿಕೇಡ್ ಮಾಡೋದಕ್ಕೆ ನಮಗೂ ಸಾಧ್ಯ ಆಗುತ್ತೆ. ಇರಾನ್ ಜಗತ್ತಿನ ತೈಲ ನಿರ್ಬಂಧ ಮಾಡುತ್ತೆ ಅನ್ನೋದಾದರೆ ನಾವು ಇರಾನಿಗೆ ಏನು ಹೋಗದ ಹಾಗೆ ಮತ್ತು ಇರಾನಿನ ತೈಲ ಜಗತ್ತಿನ ಯಾವ ದೇಶವನ್ನು ತಲುಪದ ಹಾಗೆ ತಡಿತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಆದರೆ ಇದು ಸುಲಭದ ಕೆಲಸ ಅಲ್ಲ ಅನ್ನೋದು ಅಮೆರಿಕಾಗೂ ಗೊತ್ತು. ಹೀಗಾಗಿ ಇಲ್ಲಿ ಸೆಂಟ್ಕಾಮ್ ಸಮುದ್ರದ ಮಾರ್ಗವನ್ನು ಮುಚ್ಚೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದೆ. ಈ ಹಿಂದೆ ವೆನೆಜುವೆಲಾ ಬಳಿ ಹೇಗೆ ಅಮೆರಿಕ ಸಮುದ್ರದಲ್ಲಿ ದಿಗ್ಬಂಧನವನ್ನು ಹಾಕಿತ್ತೋ ಹಾಗೆ ಇಲ್ಲಿ ಕೂಡ ಮಾಡೋ ಸಾಧ್ಯತೆಗಳು ಕಾಣ್ತಾ ಇವೆ. ಇನ್ನು ಈಗಾಗಲೇ ಅಮೆರಿಕದ USS ಅಬ್ರಹಾಂ ಲಿಂಕನ್, USS ಜಾರ್ಜ್ ಡಬ್ಲ್ಯೂ ಬುಷ್ ಹಾಗೂ USS ಜೆರಾಲ್ಡ್ ಫೋರ್ಡ್ ಮುಂತಾದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಇರಾನಿನ ಸುತ್ತಮುತ್ತ ಇವೆ. ಅದರಲ್ಲೂ ಅಬ್ರಹಾಂ ಲಿಂಕನ್ ಪರ್ಷಿಯನ್ ಗಲ್ಫ್ನಿಂದ ಸ್ವಲ್ಪ ದೂರದಲ್ಲಿ ಒಮನ್ ಬಳಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಿಂತಿದೆ. ಇನ್ನು ಜಾರ್ಜ್ ಡಬ್ಲ್ಯೂ ಬುಷ್ ಅನ್ನು ಕೂಡ ಅರಬ್ಬಿ ಸಮುದ್ರಕ್ಕೆ ಇಳಿಸಲಾಗಿದ್ದು, ಜೆರಾಲ್ಡ್ ಫೋರ್ಡ್ ಮೆಡಿಟರೇನಿಯನ್ನಲ್ಲಿದೆ. ಇವುಗಳಲ್ಲಿನ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ಹಾಗೂ ಆಂಬಿಫಿಯಸ್ ರೆಡಿ ಗ್ರೂಪ್ ಅನ್ನು ಬಳಸಿಕೊಂಡು ಈ ಬ್ಲಾಕೇಡ್ ಅನ್ನ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಸ್ಟ್ರೈಕಿಂಗ್ ಗ್ರೂಪ್ ಹಾಗೂ ಆಂಬಿಫಿಯಸ್ ರೆಡಿ ಗ್ರೂಪ್ಗಳಿಗೆ ಇನ್ನೊಂದಷ್ಟು ಪಡೆಗಳನ್ನು ಸೇರಿಸುವ ಮೂಲಕ ಹಾಗೂ USS ರೊನಾಲ್ಡ್ ರೇಗನ್ ಹಾಗೂ ಬಾಕ್ಸರ್ ARGಗಳನ್ನು ಕರೆಸೋದ್ರ ಮೂಲಕ ಪರ್ಷಿಯನ್ ಗಲ್ಫ್ ಅನ್ನ ಬ್ಲಾಕ್ ಮಾಡೋ ಬಗ್ಗೆ ಟ್ರಂಪ್ ಹೇಳ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ ಬ್ಲಾಕೇಡ್ಗಾಗಿ 20 ನೌಕೆಗಳು ಹಾಗೂ 200ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಸನ್ನದ್ಧವಾಗಿರಲಿ ಅಂತ ಬಯಸ್ತಾ ಇದ್ದಾರಂತೆ. ಇನ್ನು ಇಷ್ಟು ಮಾತ್ರ ಇದ್ರೆ ಅಲ್ಲಿ ಬ್ಲಾಕೇಡ್ ಅನ್ನ ತೆಗೆಯೋದಕ್ಕೆ ಹಾಗೂ ಹೊಸ ಬ್ಲಾಕೇಡ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಪರ್ಷಿಯನ್ ಗಲ್ಫ್ನ ನಾನಾ ಭಾಗಗಳಲ್ಲಿ ಇರಾನ್ನ IRGC ಮೈನ್ಸ್ ಅನ್ನ ಹರಡಿದೆ. ಅಲ್ಲಿ ಯಾವ ಭಾಗದಲ್ಲಿ ಮೈನ್ಸ್ ಇದೆ ಅನ್ನೋದು ನಮಗೂ ಗೊತ್ತಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಬಹುಶಃ ಮೈನ್ಸ್ ಹರಡಿದ ತಂಡದಲ್ಲಿನ ಸಾಕಷ್ಟು ಜನ ದಾಳಿಗಳಲ್ಲಿ ಸಾವಿಗೀಡಾಗಿರಬಹುದು. ಹಾಗೆ ಅಲ್ಲಿ ಮೊಸಾಯಿಕ್ ಡಾಕ್ಟ್ರೇನ್ ಇದೆ. ಯಾವ ಗುಂಪು ಮೈನ್ಸನ್ನು ಹರಡ್ತೋ ಗೊತ್ತಿಲ್ಲ, ಅವರನ್ನು ಸಂಪರ್ಕಿಸೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅದನ್ನು ಸದ್ಯಕ್ಕೆ ನಾವು ತೆಗೆಯೋದಕ್ಕಾಗೋದಿಲ್ಲ ಅಂತ ಇರಾನ್ ಹೇಳಿದೆ. ಹೀಗಾಗಿ ಆ ಮೈನ್ಸ್ ಅನ್ನ ಕ್ಲೀನ್ ಮಾಡೋ ಕೆಲಸವನ್ನು ಕೂಡ ಅಮೆರಿಕಾನೇ ಮಾಡ್ತಾ ಇದೆ. ಅದಕ್ಕಾಗಿ ಅಮೆರಿಕ ವಿಶೇಷ ಮೈನ್ ಡೆಸ್ಟ್ರಾಯರ್ಗಳನ್ನು ಬಳಸ್ತಾ ಇದೆ. ಆದರೂ ಅಲ್ಲಿ ಹರಡಿರುವ ಮೈನ್ಸ್ ಅನ್ನ ತಕ್ಷಣಕ್ಕೆ ತೆಗೆದು ಹಾಕೋದು ಸುಲಭದ ಕೆಲಸ ಅಲ್ಲ. ಅಲ್ಲಿ ಮೈನ್ಸ್ ಅನ್ನ ಡೆಸ್ಟ್ರಾಯ್ ಮಾಡ್ತಾ ಹೋದರೂ ಕೂಡ ಇನ್ನೂ ಒಂದಷ್ಟು ಉಳ್ಕೊಳ್ಳುತ್ತವೆ. ಸೊ ಈ ಹಾದಿಯಲ್ಲಿ ನಾಳೆ ಹಡಗುಗಳ ಸಂಚಾರ ಆದರೆ ಅವುಗಳ ಅಡಿಯಲ್ಲಿ ಮೈನ್ಸ್ ಬ್ಲಾಸ್ಟ್ ಆಗಿ ಹಡಗು ಮುಳುಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಂಚಾರ ಶುರುವಾಗೋ ಹೊತ್ತಿಗೆ ಒಂದಷ್ಟು ರಕ್ಷಣಾ ಕಾರ್ಯಗಳನ್ನು ಕೂಡ ಅಲ್ಲಿ ಕೈಗೊಳ್ಳಬೇಕಾಗುತ್ತೆ. ಅಗತ್ಯ ಬಿದ್ದರೆ ನಾವಿಕರನ್ನ, ಹಡಗುಗಳಲ್ಲಿನ ಸಿಬ್ಬಂದಿಯನ್ನ ಕಾಪಾಡಿ ದಡ ಮುಟ್ಟಿಸೋದಕ್ಕೆ ಅಲ್ಲಿ ರೆಸ್ಕ್ಯೂ ಟೀಮ್ಗಳ ಅಗತ್ಯ ಕೂಡ ಇರುತ್ತೆ. ಇದು ಬಹಳ ದೀರ್ಘವಾದ ಕೆಲಸ. ಗೆಳೆಯರೆ, ನಿಮಗೆ ಗೊತ್ತಿರಲಿ, 2ನೇ ಮಹಾಯುದ್ಧದ ಸಮಯದಲ್ಲಿ ಸರಿಸುಮಾರು 5.5 ಲಕ್ಷದಷ್ಟು ಸಿ ಮೈನ್ಸ್ ಅನ್ನ ಹರಡಲಾಯ್ತಂತೆ. ಅದರಲ್ಲೂ ಬಾಲ್ಟಿಕ್ ಸಮುದ್ರ ಹಾಗೂ ನಾರ್ತ್ ಸೀಲಿ ಈ ಮೈನ್ಸ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ರು. ಯಾಕೆ 2 ಸಮುದ್ರಗಳು ಅಂತ ನಿಮ್ಗೆ ಅನ್ನಿಸ್ಬೋದು. ಅವತ್ತು ಯುದ್ಧ ನಡೀತಿದ್ದದ್ದು ಜರ್ಮನ್ ಕೂಟ ಮತ್ತು ಬ್ರಿಟನ್ ಕೂಟದ ನಡುವೆ. ಸೊ ಜರ್ಮನಿ, ಬ್ರಿಟನ್ ಹಾಗೂ ಸೋವಿಯತ್ನ ನೌಕಾಪಡೆಗಳ ವಿರುದ್ಧ ಸಿ ಮೈನ್ಸ್ ಅನ್ನು ಬಳಸ್ತಂತೆ. ಸಾಕಷ್ಟು ಸ್ಫೋಟಕಗಳು ಯುದ್ಧದ ಸಮಯದಲ್ಲಿ ಬ್ಲಾಸ್ಟ್ ಆದವು, ಇನ್ನಷ್ಟು ಅಲ್ಲೇ ಉಳ್ಕೊಂಡ್ವು. ಕಡೆಗೆ ಯುದ್ಧದ ನಂತರ
ಅಲ್ಲಿನ ಸಾಕಷ್ಟು ಮೈನ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಯಿತು. ಇಷ್ಟಾದರೂ ನಾರ್ತ್ ಸಿ ಮತ್ತು ಬಾಲ್ಟಿಕ್ ಸಮುದ್ರದಲ್ಲಿ ಇವತ್ತಿಗೂ ಕೂಡ ಸಿ ಮೈನ್ಸ್ ಇವೆ. ಒಂದು ಅಂದಾಜಿನ ಪ್ರಕಾರ ಸರಿಸುಮಾರು 50,000 to 80,000 ಸಿ ಮೈನ್ಸ್ ಅಲ್ಲಿವೆ ಅಂತ ಹೇಳ್ತಾರೆ. ಅವುಗಳನ್ನು ಇನ್ನೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಮಾಡೋದಕ್ಕಾಗಿಲ್ಲ. ಇನ್ನು ಇರಾಕ್ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇರಾಕ್ ಕೂಡ ಅಲ್ಲೊಂದಷ್ಟು ಸಿ ಮೈನ್ಸನ್ನು ಹರಡಿತ್ತು. ಯುದ್ಧ ಮುಗಿದ ನಂತರವೂ ಆ ಸಿ ಮೈನ್ಸ್ ಅಮೆರಿಕಾದ ಹಡಗುಗಳನ್ನು ಬಲಿ ತಗೊಂಡು. ಹೀಗಿರುವಾಗ ಇರಾನ್ ಪರ್ಷಿಯನ್ ಗಲ್ಫಲ್ಲಿ ಹಾಕಿರುವ ಮೈನ್ಸನ್ನು ಅಷ್ಟು ಬೇಗ ಮತ್ತು ಅಷ್ಟು ಸುಲಭವಾಗಿ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗದೇನೂ ಇರಬಹುದು. ಅದರಲ್ಲೂ ಅಮೆರಿಕ ಒಂದೇ ಅದೆಲ್ಲವನ್ನ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿನೇ ಹಾರ್ಮೂಜಲ್ಲಿ ಯಾರು ತೈಲ ಹಾಗೂ ಗ್ಯಾಸ್ ವ್ಯಾಪಾರ ಮಾಡ್ತೀರಿ, ಎಲ್ಲರೂ ಬನ್ನಿ ಸಹಾಯ ಮಾಡಿ ಇದನ್ನು ಕ್ಲೀನ್ ಮಾಡೋಣ ಅಂತ ಟ್ರಂಪ್ ಕರೀತಾ ಇದ್ದಾರೆ. ಇಲ್ಲಿ ಮೈನ್ಸನ್ನು ತೆಗೆದು ತೈಲ ಹಡಗುಗಳು ಲಾರಕ್ ದ್ವೀಪಗಳ ಕಡೆಗೆ ಹೋಗದಂತೆ ಮಾಡಿ ಇರಾನ್ ವಿಧಿಸೋದಕ್ಕೆ ಹೊರಟಿರುವ ಟೋಲನ್ನು ತಡೆಯೋದಕ್ಕೆ ಅಮೆರಿಕ ನಿರ್ಧಾರ ಮಾಡದಂತೆ ಕಾಣ್ತಾ ಇದೆ. ಸಿ ಮೈನ್ಸ್ ಕ್ಲಿಯರೆನ್ಸ್ ಕಾರ್ಯವನ್ನು ಅಮೆರಿಕದ ಸೆಂಟ್ಕಾಮ್ ಈಗಾಗಲೇ ಕೈಗೆತ್ತಿಕೊಂಡಿದೆ. ಇನ್ನಿದರ ಜೊತೆಗೆ ನಾವೆಲ್ ಬ್ಲಾಕೆಡ್. ಮೊದಲಿಗೆ ಪರ್ಷಿಯನ್ ಗಲ್ಫ್ನಿಂದ ಹೊರ ಹೋಗುವ ಯಾವುದೇ ಹಡಗುಗಳನ್ನು ಅಮೆರಿಕ ಬಿಡೋದಿಲ್ಲ. ಅದರಲ್ಲೂ ಇರಾನ್ ಬಂದರುಗಳಿಂದ ಜಗತ್ತಿನ ಇನ್ನಿತರ ಕಡೆಗಳಿಗೆ ಹೋಗುವ ಹಾಗೂ ಚೈನಾ ಸೇರಿದಂತೆ ಜಗತ್ತಿನ ನಾನಾ ಭಾಗಗಳಿಂದ ಇರಾನ್ನ ಬಂದರನ್ನು ತಲುಪುವ ಹಡಗುಗಳನ್ನು ಬ್ಲಾಕ್ ಮಾಡ್ತೀವಿ ಅಂತ ಸೆಂಟ್ಕಾಮ್ ಹೇಳಿದೆ. ಆದರೆ ಅದಕ್ಕೆ ವಿರೋಧ ವ್ಯಕ್ತ ಆದ ಹಿನ್ನೆಲೆಯಲ್ಲಿ ಇರಾನ್ನನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದು ಇರಾನ್ನ ಆರ್ಥಿಕತೆಯ ಮೇಲೆ ಹೊಡೆತ ಕೊಡೋದಕ್ಕೆ ಇದೇ ಸರಿಯಾದ ಮಾರ್ಗ ಅಂತ ಈಗ ಸೆಂಟ್ಕಾಮ್ ಹೇಳ್ತಾ ಇದೆ. ಇಲ್ಲಿ ನಾವೆಲ್ ಬ್ಲಾಕೆಡ್ನಿಂದ ಇರಾನ್ಗೆ ಬಹಳಷ್ಟು ತೊಂದರೆ ಆಗುತ್ತೆ. ಅದರಲ್ಲೂ ಇರಾನ್ನ ಬಂದರುಗಳಿಂದ ಜಗತ್ತಿನ ಇನ್ನಿತರ ಕಡೆಗಳಿಗೆ ಹೋಗುವ ಹಾಗೂ ಚೈನಾ ಸೇರಿದಂತೆ ಜಗತ್ತಿನ ನಾನಾ ಭಾಗಗಳಿಂದ ಇರಾನ್ನ ಬಂದರುಗಳನ್ನು ತಲುಪುವ ಹಡಗುಗಳನ್ನು ಬ್ಲಾಕ್ ಮಾಡ್ತೀವಿ ಅಂತ ಸೆಂಟ್ಕಾಮ್ ಹೇಳಿದೆ. ಪರ್ಷಿಯನ್ ಗಲ್ಫಲ್ಲಿ ನಾವು ಕೂಡ ಯಾವ ಹಡಗಿನ ಸಂಚಾರಕ್ಕೂ ಅವಕಾಶವನ್ನು ಕೊಡೋದಿಲ್ಲ ಅಂತ ಅಮೆರಿಕ ಹೇಳಿತು. ಆದರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಯಿತು. ಗೆಳೆಯರೆ, ಈಗಲೂ ಕೂಡ ಭಾರತ, ಚೈನಾ ಸೇರಿದ ಹಾಗೆ ಒಂದಷ್ಟು ದೇಶಗಳಿಗೆ ಹಾರ್ಮೋಸ್ ಮೂಲಕ ತೈಲ ಮತ್ತು ಗ್ಯಾಸ್ ತುಂಬಿದ ಹಡಗುಗಳು ಬರ್ತಾ ಇವೆ. ಇಲ್ಲಿ ಇರಾನ್ ಏನೇ ಹಾರ್ಮೋಸ್ ಅನ್ನ ಮುಚ್ಚಿದರೂ ಕೂಡ ಒಂದಷ್ಟು ದೇಶಗಳು ಇರಾನ್ನ ಜೊತೆ ಮಾತುಕತೆಗಳನ್ನು ನಡೆಸಿ ಜಾಗತಿಕ ತೈಲ ಸಮಸ್ಯೆ ಉಂಟಾಗದ ಹಾಗೆ ತೈಲದ ಹಡಗುಗಳು ಸಂಚರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿವೆ. ಈಗ ಅದನ್ನು ಕೂಡ ಅಮೆರಿಕ ಬಂದ್ ಮಾಡಿದರೆ ಮತ್ತೆ ಜಾಗತಿಕ ತೈಲ ಸಮಸ್ಯೆ ಉಂಟಾಗುತ್ತೆ. ಈಗಾಗಲೇ ಟ್ರಂಪ್ ಈ ಘೋಷಣೆಯನ್ನು ಮಾಡಿದ ಬೆನ್ನಲ್ಲೇ ತೈಲ ಬೆಲೆಯ ಏರಿಕೆ ಕೂಡ ಉಂಟಾಗಿದೆ. ಹೀಗಾಗಿ ಈ ಬ್ಲಾಕೆಡ್ನಿಂದ ಭಾರತಕ್ಕೆ ಕೂಡ ಸಮಸ್ಯೆ ಆಗಬಹುದು ಅನ್ನೋ ಆತಂಕ ಆರಂಭದಲ್ಲಿತ್ತು. ಆದರೆ ಅಮೆರಿಕದ ಈ ನಿರ್ಧಾರದ ಬಗ್ಗೆ ತೀವ್ರ ವಿರೋಧ ಉಂಟಾದ ಹಿನ್ನೆಲೆಯಲ್ಲಿ ಈಗ ಇರಾನನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇರಾನ್ನ ಆರ್ಥಿಕತೆಯ ಮೇಲೆ ಹೊಡೆತ ಕೊಡೋದಕ್ಕೆ ಇದು ಸರಿಯಾದ ಮಾರ್ಗ. ಇರಾನ್ನಿಂದ ಹೊರಡುವ ತೈಲ ಹಡಗುಗಳು ಹಾಗೂ ಇರಾನ್ಗೆ ಸಾಮಗ್ರಿಗಳನ್ನು ತಗೊಂಡು ಹೋಗೋ ಹಡಗುಗಳನ್ನು ನಾವು ಟಾರ್ಗೆಟ್ ಮಾಡಿಕೊಳ್ತೀವಿ ಅಂತ ಇಲ್ಲಿ ಅಮೆರಿಕ ಹೇಳ್ತಾ ಇದೆ. ಅದರ ಜೊತೆಗೆ ಖರಗ್ ದ್ವೀಪದ ಮೇಲೆ ಮತ್ತೊಂದು ಸುತ್ತಿನ ದಾಳಿಗಳ ಬಗ್ಗೆ ಕೂಡ ಅಮೆರಿಕ ಇಲ್ಲಿ ಯೋಚಿಸ್ತಾ ಇದೆ. ಯಾಕೆಂದ್ರೆ ಇರಾನ್ ಖರಗ್ ದ್ವೀಪದಿಂದ ಚೈನಾಗೆ ದೊಡ್ಡ ಪ್ರಮಾಣದ ತೈಲವನ್ನು ಕಳುಹಿಸಿಕೊಡುತ್ತೆ. ಅದಕ್ಕೆ ಅಡ್ಡಿಯನ್ನುಂಟು ಮಾಡಿದರೆ ಚೈನಾ ಹಾಗೂ ಇರಾನ್ ಎರಡಕ್ಕೂ ಹೊಡೆತ ಕೊಟ್ಟಂತಾಗುತ್ತೆ. ಒಂದು ವೇಳೆ ಇರಾನ್ ತನ್ನ ತೈಲ ಮಾರಾಟ ಆಗದೇ ಇದ್ದರೆ ಅವರಿಗೆ ಬಿಲಿಯಂತರ ಡಾಲರ್ಗಳ ವ್ಯಾಪಾರ ಹಳ್ಳ ಹಿಡಿಯುತ್ತೆ. ಹಾಗೆ ಚೈನಾದಿಂದ ಇರಾನ್ಗೆ ಆಯುಧಗಳು ಸರಬರಾಜಾಗ್ತಾ ಇವೆ ಅನ್ನೋ ಮಾಹಿತಿ ಕೂಡ ಇರೋದ್ರಿಂದ ಅದನ್ನು ಕೂಡ ಈ ಸಮುದ್ರ ಮಾರ್ಗವನ್ನು ಬ್ಲಾಕ್ ಮಾಡೋ ಮೂಲಕ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಮೆರಿಕ ಇಲ್ಲಿ ಯೋಚಿಸ್ತಾ ಇದೆ. ಇಲ್ಲಿ ಇರಾನ್ನ ಆರ್ಥಿಕ ಮೂಲಗಳನ್ನು ಹೊಡೆದ್ರೆ ಅಲ್ಲಿ ಕೇವಲ ಹಣಕಾಸಿನ ಸಮಸ್ಯೆ ಉಂಟಾಗೋದು ಅಷ್ಟೇ ಅಲ್ಲ, ಆಂತರಿಕವಾಗಿ ಒಂದು ಕಚ್ಚಾಟಕ್ಕೆ ಕೂಡ ಇದು ಕಾರಣ ಆಗೋ ಸಾಧ್ಯತೆಗಳಿರುತ್ತವೆ. ಈಗಾಗಲೇ ಇರಾನ್ನಲ್ಲಿ IRGC ಹಾಗೂ ಚುನಾಯಿತ ನಾಯಕತ್ವದ ನಡುವೆ ಒಂದು ವೈಮನಸ್ಯ ಶುರುವಾಗಿದೆ. ಮೊನ್ನೆ ಅಮೆರಿಕ ಜೊತೆ ಮಾತುಕತೆಗೆ ಅಲ್ಲಿನ ಸ್ಪೀಕರ್ ಗಲಿಬಾಫ್ ಪಾಕಿಸ್ತಾನಕ್ಕೆ ಹೋಗಿದ್ದು IRGCಯ ಮುಖ್ಯಸ್ಥ ವಹೀದಿಗೆ ಇಷ್ಟ ಆಗಿಲ್ಲ. ಆತ ಖಮೇನಿಯನ್ನು ಮಣ್ಣಿಗಿಡೋ ಮೊದಲೇ ಯಾರು ಖಮೇನಿಯನ್ನು ಕೊಂದರು ಅವರ ಜೊತೆ ಗಲಿಬಾಫ್ ಥರದವರು ಕೈ ಜೋಡಿಸ್ತಾ ಇದ್ದಾರೆ ಅನ್ನೋ ಥರ ಮಾತಾಡೋದಕ್ಕೆ ಶುರು ಮಾಡಿದ್ದಾನೆ. ಇದೆಲ್ಲ ಇರಾನ್ನ ಒಳಗಿನ IRGC ಮತ್ತು ರಾಜಕೀಯ ಆಡಳಿತದ ನಡುವಿನ ಭಿನ್ನಾಭಿಪ್ರಾಯಗಳನ್ನು ತೋರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರಿಗೊಂದು ದೊಡ್ಡ ಪ್ರಮಾಣದ ಆರ್ಥಿಕ ಹೊಡೆತ ಬಿದ್ದರೆ ಇರಾನ್ನಲ್ಲಿನ ಕಲಹಗಳು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆಗಳು ಕೂಡ ಇರುತ್ತವೆ. ಜೊತೆಗೆ ಬೆಲೆ ಏರಿಕೆ ಹಾಗೂ ಅಗತ್ಯ ವಸ್ತುಗಳ ಸರಬರಾಜು ನಿಂತರೆ ಅಲ್ಲಿನ ಜನ ಕೂಡ ಬೀದಿ
ಬೀದಿಗಿಳಿತಾರೆ. ಈಗ ಯಾರು ರೆಜಿಮ್ ಪರ ಅಂತ ತೋರಿಸ್ಕೋತಾ ಇದ್ದಾರೋ ಅವರು ಕೂಡ ಆಹಾರ ಧಾನ್ಯಗಳು ಹಾಗೂ ಇನ್ನಿತರ ಅಗತ್ಯ ವಸ್ತುಗಳಿಗೆ ಕೊರತೆ ಉಂಟಾದಾಗ ಸಹಜವಾಗಿ ರೆಜಿಮ್ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಮೆರಿಕ ಈಗ ಸಪ್ಲೈ ಚೈನ್ ಅನ್ನ ನಿಲ್ಲಿಸುವ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾ ಇದೆ. ಇದರ ಜೊತೆ ಇರಾನ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೂಡ ದಾಳಿ ಮಾಡೋ ಐಡಿಯಾ ಅಮೆರಿಕಾಗಿದೆ. ಹಾಗೇನಾದ್ರೂ ಆದ್ರೆ ಅಲ್ಲಿ ಇರಾನ್ ದೊಡ್ಡ ಪ್ರಮಾಣದ ನಷ್ಟವನ್ನು ಅನುಭವಿಸಬೇಕಾಗಿ ಬರಬಹುದು. ಗೆಳೆಯರೆ, ಇಷ್ಟು ದಿನ ಅಮೆರಿಕ ಎಲ್ಲೂ ಕೂಡ ಇರಾನಿನ ತೈಲ ನಿಕ್ಷೇಪಗಳ ಮೇಲೆ, ಎಕ್ಸ್ಪೋರ್ಟ್ ಫೆಸಿಲಿಟಿಗಳ ಮೇಲೆ ಹಾಗೂ ಅಲ್ಲಿನ ವಿದ್ಯುತ್ ತಯಾರಿಕಾ ಘಟಕಗಳ ಮೇಲೆ ದಾಳಿಯನ್ನು ಮಾಡಿರಲಿಲ್ಲ. ಅದಕ್ಕೆ ಕಾರಣ ನಾಳೆ ರೆಜಿಮ್ ಚೇಂಜ್ ಆಗಿ ಅಲ್ಲಿ ಅಮೆರಿಕದ ಪಪೆಟ್ ಥರದ ಸರ್ಕಾರ ಒಂದು ಬಂದು ಅಮೆರಿಕ ಇರಾನ್ನ ಆಡಳಿತದಲ್ಲಿ ವ್ಯಾಪಾರದಲ್ಲಿ ಹಸ್ತಕ್ಷೇಪ ಮಾಡೋ ಸನ್ನಿವೇಶ ನಿರ್ಮಾಣ ಆದರೆ ಆಗ ಅಲ್ಲಿಗಾಗಲೇ ಸಿದ್ಧ ಆಗಿರೋ ಫೆಸಿಲಿಟಿಗಳನ್ನು ಬಳಸ್ಕೊಂಡೇ ತೈಲ ರಫ್ತು ಮಾಡಿ ಲಾಭ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಮೆರಿಕ ಯೋಚಿಸ್ತಾ ಇತ್ತು. ಆದರೆ ಅಲ್ಲಿ IRGC ಬಲಿಷ್ಠವಾಗಿರೋವರೆಗೆ ಅಮೆರಿಕಾಗೆ ಇರಾನ್ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ. ಹೀಗಾಗಿ ಅವರ ಆರ್ಥಿಕ ಮೂಲಗಳನ್ನು ಧ್ವಂಸ ಮಾಡಿ IRGCಯನ್ನು ಅಲ್ಲಿಂದ ಕಿತ್ತೆಸೆದ್ರೆ ಆ ನಂತರ ಬೇಕಿದ್ರೆ ಮತ್ತೆ ಅವುಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಅಮೆರಿಕದ ಈಗಿನ ಐಡಿಯಾ. ಹೀಗಾಗಿನೇ ಅಮೆರಿಕ ಬ್ಲಾಕೇಡ್ ಮತ್ತು ದಾಳಿ ಅಂತ ಅಬ್ಬರಿಸ್ತಾ ಇದೆ. ಅದಕ್ಕಾಗಿ ಗಲ್ಫ್ ಆಫ್ ಒಮನ್ನಲ್ಲಿ ಯುದ್ಧ ಹಡಗುಗಳನ್ನು ನಿಯೋಜಿಸೋ ಗುರಿಯನ್ನು ಅವರು ಹಾಕ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕದ ಸಬ್ಮರೀನ್ಗಳು ಕೂಡ ಗಲ್ಫ್ ಆಫ್ ಒಮನ್ ಬಳಿ ಬರುವ ಸಾಧ್ಯತೆ ಇದೆ. ಗೆಳೆಯರೆ, ಪರ್ಷಿಯನ್ ಗಲ್ಫಲ್ಲಿ ಸಬ್ಮರೀನ್ಗಳನ್ನು ಇಟ್ಕೊಳ್ಳೋದು ಕಷ್ಟ. ಸಮುದ್ರ ಹೆಚ್ಚು ಆಳವನ್ನು ಹೊಂದಿಲ್ಲ. ಇಲ್ಲಿನ ಸರಾಸರಿ ಆಳ 50 ಮೀಟರ್ಗಳಷ್ಟಿದ್ರೆ ತುಂಬಾ ಆಳದ ಪ್ರದೇಶ ಅಂತಿರೋದು 90 ಮೀಟರ್ ಮಾತ್ರ. ಸೊ ಇಷ್ಟು ಕಡಿಮೆ ಆಳದಲ್ಲಿ ಸಬ್ಮರೀನ್ಗಳು ಅಂಥ ಅಚ್ಚರಿಯನ್ನೇನು ಉಂಟು ಮಾಡೋದಿಲ್ಲ. ಅವು ಶತ್ರುಗಳಿಗೆ ಯಾವ ಸರ್ಪ್ರೈಸನ್ನು ಕೊಡೋದಿಲ್ಲ. ಸಾಮಾನ್ಯವಾಗಿ ಸಬ್ಮರೀನ್ ಓಡಾಡಬೇಕು ಅಂದರೆ ಸಮುದ್ರದಲ್ಲಿ 300ರಿಂದ 3000 ಮೀಟರ್ಗಳಷ್ಟು ಆಳದಲ್ಲಿ ಸಬ್ಮರೀನ್ ಇದ್ದರೆ ಮಾತ್ರ ಅದು ಶತ್ರುಗಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಆಳ ಇಲ್ಲ. ಹೀಗಾಗಿ ಒಂದು ವೇಳೆ ಸಬ್ಮರೀನ್ಗಳು ಸಂಚರಿಸಿದರೂ ಕೂಡ ಅವು ಶತ್ರುಗಳ ಕಣ್ಣಿಗೆ ಸುಲಭವಾಗಿ ಬೀಳುತ್ತವೆ. ಸೊ ಪರ್ಷಿಯನ್ ಗಲ್ಫಲ್ಲಿ ಸಬ್ಮರೀನ್ಗಳನ್ನು ಇಟ್ಟುಕೊಳ್ಳೋದ್ರಿಂದ ಅಂಥ ದೊಡ್ಡ ಲಾಭ ಏನಿಲ್ಲ. ಈ ಕಾರಣದಿಂದ ಗಲ್ಫ್ ಆಫ್ ಒಮನ್ ಭಾಗದಲ್ಲಿ ಸಬ್ಮರೀನ್ಗಳು ನಿಲ್ತಾ ಇವೆ. ಸೊ ಹಾರ್ಮೋಜ್ಗೆ ಪ್ರತೀಕಾರವಾಗಿ ಟ್ರಂಪ್ ಇರಾನ್ಗೆ ದೊಡ್ಡ ಹೊಡೆತವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಸುಳ್ಳಲ್ಲ. ಆದರೆ ಇಲ್ಲಿ ಅಮೆರಿಕಾಗೆ ಏನೆಲ್ಲ ಶಕ್ತಿ ಇದ್ದರೂ ಇರಾನ್ನ ಶಕ್ತಿಯನ್ನು ಅಲ್ಲಗೆಳೆಯೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಇರಾನ್ನ ಬಹುದೊಡ್ಡ ಶಕ್ತಿ ಅಂದರೆ ಪರ್ಷಿಯನ್ ಗಲ್ಫ್ ಹಾಗೂ ಇರಾನ್ನ ಭೌಗೋಳಿಕ ಪ್ರದೇಶ. ಅಲ್ಲಿ ಅಮೆರಿಕ ಮರೈನರುಗಳು, ಸೇನೆ ಎಲ್ಲವನ್ನ ತಂದಿಟ್ಟರೂ ಕೂಡ ಇರಾನ್ ಒಂದಷ್ಟು ಮೇಲುಗೈ ಸಾಧಿಸೋದಕ್ಕೂ ಸಾಧ್ಯ ಆಗುತ್ತೆ. ಅವರು ತಮ್ಮದೇ ನೆಲದ ಮೇಲೆ ನಿಂತು ಅಮೆರಿಕದ ಪಡೆಗಳ ಮೇಲೆ ದಾಳಿ ಮಾಡುವಷ್ಟು ಶಕ್ತರಾಗಿದ್ದಾರೆ. ಅದರ ಜೊತೆ ಈಗ ಹರಡಿರುವ ಮೈನುಗಳು ಕೂಡ ಸಾಕಷ್ಟು ಸಮಸ್ಯೆಯನ್ನುಂಟು ಮಾಡೋ ಸಾಧ್ಯತೆಗಳಿರುತ್ತವೆ. ಹಾಗೆ ಇರಾನ್ ಬಳಿ ಇರುವ ರಿಮೋಟ್ ಬೋಟುಗಳು, ಕಾಮಿಕಾಜಿ ಬೋಟುಗಳನ್ನು ಕೂಡ ಅಲ್ಲಿ ಅಮೆರಿಕ ಎದುರಿಸಬೇಕಾಗಿ ಬರುತ್ತೆ. ಇದರ ಜೊತೆ ಅವ್ರ ಹತ್ರ ಒಂದಷ್ಟು ಟಾರ್ಪೆಡೋಗಳಿವೆ. ಹಾಗೆ ರಷ್ಯಾದ ಸಹಯೋಗದಲ್ಲಿ ನಿರ್ಮಾಣ ಮಾಡಿಕೊಂಡಿರುವ ಕಿಲೋ ಕ್ಲಾಸ್ ಸಬ್ಮರೀನ್ಗಳೂ ಇವೆ. ಸುಮಾರು 20ಕ್ಕೂ ಹೆಚ್ಚು ಗಾದಿರ್ ಕ್ಲಾಸ್ ಸಬ್ಮರೀನ್ಗಳು ಇರಾನ್ನ ಬಳಿ ಇವೆ. ಉತ್ತರ ಕೊರಿಯಾದ ಸಹಾಯದಲ್ಲಿ ನಿರ್ಮಾಣ ಮಾಡಿಕೊಂಡಿರುವ ಈ ಸಬ್ಮರೀನ್ಗಳು 150 ಟನ್ ತೂಕ ಇದ್ದು 2 ಟಾರ್ಪೆಡೋಗಳನ್ನು ಅವು ಹೊಂದಿವೆ. ಇನ್ನು ಇರಾನ್ ಹತ್ರ ಆಂಟಿ ಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಡ್ರೋನ್ಗಳನ್ನು ಕೂಡ ಅವರು ಅಮೆರಿಕಾದ ಯುದ್ಧ ನೌಕೆಗಳ ವಿರುದ್ಧ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇರಾನ್ ಬಳಿ ಇಷ್ಟೆಲ್ಲ ಆಯುಧಗಳಿರೋದ್ರಿಂದಲೇ ಅವರು ಅಮೆರಿಕಾದ ವಿರುದ್ಧ ತೊಡೆತಟ್ಟಿ ನಿಲ್ತಾ ಇದ್ದಾರೆ. ಹಾಗೆ ಅಮೆರಿಕಾದ ಈ ಬ್ಲಾಕೇಡ್ ಯಾವುದೇ ಪೈರಸಿಗೆ ಕಡಿಮೆ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಒಟ್ಟಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಇಡೀ ಜಗತ್ತಿಗೆ ಒಂದು ದೊಡ್ಡ ಮಟ್ಟದ ಸಮಸ್ಯೆಯನ್ನಂತೂ ಉಂಟು ಮಾಡುತ್ತೆ. ಪರ್ಷಿಯನ್ ಗಲ್ಫ್ ಮೇಲೆ ಭಾರತ, ಚೈನಾ ಹಾಗೂ ಜಪಾನ್ಗಳು ಹೆಚ್ಚು ಅವಲಂಬಿತ ಆಗಿವೆ. ಇಲ್ಲಿ ಏನೇ ಸಮಸ್ಯೆಗಳು ಕಾಣಿಸ್ಕೊಂಡ್ರು ಅದರಿಂದ ಹೆಚ್ಚು ಸಮಸ್ಯೆಗೊಳಗಾಗೋದು ಈ 3 ದೇಶಗಳು ಅನ್ನೋದನ್ನ ಇಲ್ಲಿ ಮರೆಯೋ ಹಾಗಿಲ್ಲ. ಇದರ ನಡುವೆ ಇರಾನ್ನ ಸ್ಪೀಕರ್ ಗಾಲಿಬಾಫ್ ಒಂದು ಟ್ವೀಟ್ ಮಾಡೋದ್ರ ಮೂಲಕ ಅಮೆರಿಕದ ವೈಟ್ ಹೌಸ್ ಬಳಿಯಲ್ಲಿನ ಗ್ಯಾಸ್ ಸ್ಟೇಷನ್ಗಳಲ್ಲಿನ ಗ್ಯಾಸ್ ಬೆಲೆ ಇನ್ನು ಮುಂದೆ ಹೆಚ್ಚಾಗಬಹುದಾದ ಸಾಧ್ಯತೆಗಳನ್ನು ಅಮೆರಿಕಾಗೆ ನೆನಪು ಮಾಡಿಕೊಟ್ಟಿದ್ದಾರೆ. ಈ ಮೂಲಕ ಸ್ಟ್ರೈಟ್ ಆಫ್ ಹಾರ್ಮೋಜನ್ನು ಬ್ಲಾಕ್ ಮಾಡೋ ಮೊದಲು ಸ್ವಲ್ಪ ಎಚ್ಚರ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಇದು ಗೆಳೆಯರೆ ಪರ್ಷಿಯನ್ ಗಲ್ಫ್ನ ಬ್ಲಾಕೇಡ್ ಹಾಗೂ ಅದರ ಸಾಧ್ಯತೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.